ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸ ಪ್ರಶ್ನೆಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತರ್ತಾರೆ. ಬ್ರಿಟಿಷ್ ಸರ್ಕಾರದ ಪ್ರಮುಖ ಗವರ್ನರ್ ಜನರಲ್ಗಳಲ್ಲಿ ರಾಬರ್ಟ್ ಕ್ಲೈವ್ ಕೂಡ ಒಬ್ಬರು. ಇವರು 1757ರಿಂದ 1760ರವರೆಗೂ ಮತ್ತು 1765ರಿಂದ 67ರವರೆಗೂ 2 ಸಾರಿ ಬಂಗಾಳದಲ್ಲಿ ಗವರ್ನರ್ ಆಗಿರ್ತಾರೆ. 2 ಅವಧಿಯಲ್ಲಿ ಬಂಗಾಳದ ಗವರ್ನರ್ ಆಗಿರ್ತಾರೆ. ಇವರು 1765ರಲ್ಲಿ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತಂದರು. ಕೆಳ ವರ್ಗದ ಜನರನ್ನು ಮೇಲೆ ತರುವ ಪ್ರಮುಖ ಉದ್ದೇಶ ಹೊಂದಿದ ಸಂಸ್ಥೆ ಯಾವುದು? ಆಲ್ಮೋಸ್ಟ್ ಎಲ್ಲ ಸಂಸ್ಥೆಗಳು ಕೆಳವರ್ಗದವ್ರನ್ನ ಮೇಲೆ ತರುವಂಥ ಉದ್ದೇಶ ಹೊಂದಿರುತ್ತೆ. ಅದರಲ್ಲಿ ಆ ಸಂಸ್ಥೆಯ ಪ್ರಮುಖ ಉದ್ದೇಶ ಅಂದರೆ ಮೇನ್ ಇಂಟೆನ್ಷನ್ನೇ ಅದು ಯಾವುದಾಗಿತ್ತು ಕೇಳಿದ್ರೆ, ಯಾವ ಸಂಸ್ಥೆ ಕೇಳಿದ್ರೆ ಸತ್ಯಶೋಧಕ ಸಮಾಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಜ್ಯೋತಿಬಾ ಫುಲೆ ಅಥವಾ ಮಹಾತ್ಮ ಫುಲೆ ಸ್ಥಾಪನೆ ಮಾಡ್ತಾರೆ 1783ರಲ್ಲಿ ಪುಣೆಯಲ್ಲಿ. 1783ರಲ್ಲಿ ಪುಣೆಯಲ್ಲಿ ಮಹಾತ್ಮ ಫುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇದು SC ST ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ನ ಮತ್ತು ಹಿಂದುಳಿದ ವರ್ಗದ ಜನರನ್ನು ಮೇಲೆತ್ತುವಂಥ ಉದ್ದೇಶದಿಂದ ಸ್ಥಾಪಿಸಲಾದಂಥ ಪ್ರಮುಖವಾದ ಒಂದು ಸಮಾಜ ಸುಧಾರಣಾ ಸಂಸ್ಥೆಯಾಗಿದೆ. ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಹೇಸ್ಟಿಂಗ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮಗಿಲ್ಲಿ ಕನ್ಫ್ಯೂಸ್ ಆಗ್ಬೋದು. ಏನಂತ ಕೇಳಿದ್ರೆ, ಸಾಮಾನ್ಯವಾಗಿ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ನಾವು ಕಾರ್ನ್ವಾಲಿಸನ್ನು ಕರಿತೀವಲ್ಲ, ಹಾಗಾದರೆ ಲಾರ್ಡ್ ಹೇಸ್ಟಿಂಗ್ ಹೆಸರು ಯಾಕೆ ಹೇಳ್ತಿದ್ರೆ ಕೇಳಿದ್ರೆ, ಲಾರ್ಡ್ ಹೇಸ್ಟಿಂಗ್ ಈ ನಾಗರಿಕ ಸೇವೆಗಳನ್ನು ಪ್ರಾರಂಭಿಸಿದ್ದು ಲಾರ್ಡ್ ಹೇಸ್ಟಿಂಗ್ಸ್. ಇದಕ್ಕೆ ಮಾಡರ್ನೈಸ್ ಮಾಡಿದ್ದು, ಆಧುನೀಕರಣ ಮಾಡಿದವರು ಅಥವಾ ಮಾಡರ್ನೈಸ್ ಮಾಡಿದವರು ಯಾರು ಕೇಳಿದ್ರೆ ಕಾರ್ನ್ವಾಲಿಸ್. ಹಾಗಾಗಿ ಕಾರ್ನ್ವಾಲಿಸ್ ಅವರನ್ನ ಏನಂತ ಕರಿತೀವಿ? ಕಾರ್ನ್ವಾಲಿಸ್ ಅವ್ರನ್ನ ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಅಂತ ಕರಿತೀವಿ. ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಪ್ಲಾಸಿ ಕದನದ ಸಂದರ್ಭದಲ್ಲಿ ಬಂಗಾಳದ ನವಾಬನಾಗಿದ್ದವರು ಯಾರು? ಸರಿಯಾದ ಉತ್ತರ ಸಿರಾಜುದೌಲಾ. ಆಪ್ಷನ್ ಸಿರಾಜ್ ಉದ್ದೌಲಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಿರಾಜುದೌಲಾ ಪ್ಲಾಸಿ ಕದನ ಸಂದರ್ಭದಲ್ಲಿ ರಾಬರ್ಟ್ ಕ್ಲೈವ್ನ ಎದುರಿಸ್ತಾನೆ. ರಾಬರ್ಟ್ ಕ್ಲೈವ್ನನ್ನು ಎದುರಿಸ್ತಾನೆ. ಈ ಪ್ಲಾಸಿ ಕದನ 1757ರಲ್ಲಾಗತ್ತೆ. ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ. ಈ ಪ್ಲಾಸಿ ಕದನಲ್ಲಿ ಬ್ರಿಟಿಷರು ಅಥವಾ ರಾಬರ್ಟ್ ಕ್ಲೈವ್ ನೇತೃತ್ವದ ಸೇನೆ ಗೆಲ್ಲುತ್ತೆ. ಮತ್ತು ಸಿರಾಜುದೌಲನ ನಂತರ ಬಂಗಾಳದ ನವಾಬ್ ಆಗಿದ್ದು ಮೀರ್ ಜಾಫರ್. ನೆನಪಿರಲಿ, ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ನ ನಂತರ ಬಂಗಾಳದ ನವಾಬ್ ಆಗ್ತಾನೆ. ಇನ್ನೊಂದು ಪ್ರಮುಖ ವಿಷಯ ಇದೆ, ಏನು ಕೇಳಿದ್ರೆ, ಈ ಪ್ಲಾಸಿ ಕದನ 1757ರ ಪ್ಲಾಸಿ ಕದನ ಯಾವ ನದಿಯ ದಡದ ಮೇಲೆ ಆಯಿತು, ತಟದ ಮೇಲೆ ಆಯಿತು ಅಂತ ಕೇಳಿದ್ರೆ ಭಾಗೀರಥಿ ನದಿ. ಭಾಗೀರಥಿ ನದಿಯ ದಡದ ಮೇಲೆ, ದಂಡೆಯ ಮೇಲೆ ಈ ಒಂದು ಪ್ಲಾಸಿ ಕದನ ಆಗುತ್ತೆ. ಮದ್ರಾಸಿನ ವೇದ ಸಮಾಜವು ಈ ಕೆಳಗಿನ ಯಾವುದರ ಸ್ಫೂರ್ತಿಯಿಂದ ಸ್ಥಾಪಿಸಲ್ಪಟ್ಟಿತು? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದ ಒಂದು ಸ್ಫೂರ್ತಿಯಿಂದ. ಸೊ ಬ್ರಹ್ಮ ಸಮಾಜ ಯಾರು ಸ್ಥಾಪಿಸಿದ್ದು? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ ರಾಯ್ ಇವರ ಒಂದು ಸ್ಫೂರ್ತಿಯಿಂದ ಮದ್ರಾಸಿನ ವೇದ ಸಮಾಜ ಸ್ಥಾಪಿಸಲ್ಪಡುತ್ತೆ. ಸೊ ವೇದ ಸಮಾಜವನ್ನು ಸ್ಥಾಪಿಸಿದ್ದು ಯಾರು ಕೇಳಿದ್ರೆ ಕೇಶವ ಚಂದ್ರ ಸೇನ್. ಕೇಶವ ಚಂದ್ರ ಸೇನ್ ಇದಾರಲ್ಲ, ಇವರು ವೇದ ಸಮಾಜದ ಸ್ಥಾಪಕರು.
ವೇದ ಸಮಾಜದ ಸ್ಥಾಪಕರಾಗಿದ್ದಾರೆ. 1913ರಲ್ಲಿ ಕೆಳಗಿನ ಯಾರಿಗೆ ನೊಬೆಲ್ ಪ್ರಶಸ್ತಿ ದೊರಕಿತು? ಸರಿಯಾದ ಉತ್ತರ ರವೀಂದ್ರನಾಥ ಟಾಗೂರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರವೀಂದ್ರನಾಥ ಟಾಗೂರ್ ಇದಾರಲ್ಲ, ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ನಾನ್ ಯುರೋಪಿಯನ್. ಯುರೋಪಿನ ಆಚೆಗೆ ಮೊದಲಿಗೆ ಸಾಹಿತ್ಯಕ್ಕೆ ಪ್ರಶಸ್ತಿ ನೀಡಿದ್ದು ಯಾರಿಗೆ ಕೇಳಿದ್ರೆ ಅದು ರವೀಂದ್ರನಾಥ್ ಟಾಗೂರ್ ಅವರಿಗೆ. ನೆನಪಿರಲಿ, ರವೀಂದ್ರನಾಥ್ ಟಾಗೂರ್ ಅವರಿಗೆ 1915ರಲ್ಲಿ, 1913ರಲ್ಲಿ ನೊಬೆಲ್ ಪ್ರಶಸ್ತಿ ಮತ್ತು 1915ರಲ್ಲಿ ನೈಟ್ಹುಡ್ ಪ್ರಶಸ್ತಿ ನೀಡಲಾಯಿತು. ರವೀಂದ್ರನಾಥ ಟಾಗೂರ್ ಅವರಿಗೆ ನೀಡಿದಂಥ ನೈಟ್ಹುಡ್ ಪ್ರಶಸ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇತಿಹಾಸದ ಕಾಲಘಟ್ಟದಲ್ಲಿ. ಯಾಕಂದರೆ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ಲ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಈ ನೈಟ್ಹುಡ್ ಪ್ರಶಸ್ತಿಯನ್ನ ಹಿಂದಿರುಗಿಸ್ತಾರೆ, ವಾಪಸ್ ಕೊಡ್ತಾರೆ ರವೀಂದ್ರನಾಥ್ ಟಾಗೂರ್. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯವರ ಸಮಾಧಿ ಸ್ಥಳ ಎಲ್ಲಿದೆ? 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡ್ತಾ 1858ರಲ್ಲಿ ಮರಣವನ್ನು ಹೊಂದ್ತಾರೆ. ಸೊ ಇವರ ಸಮಾಧಿ ಸ್ಥಳ ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಗ್ವಾಲಿಯರ್ನಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಾಯಕರು CR ಫಾರ್ಮುಲಾವನ್ನು ನೀಡಿದರು? CR ಫಾರ್ಮುಲಾ. ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ. CR ಫಾರ್ಮುಲಾ ನೀಡಿದ್ದು ಸಿ ರಾಜಗೋಪಾಲಾಚಾರಿ. ಏನಿದು CR ಫಾರ್ಮುಲಾ ಅಂತ ಕೇಳಿದ್ರೆ AICC ಮತ್ತು ಮುಸ್ಲಿಂ ಲೀಗ್ ನಡುವೆ, ಲೀಗ್ ಈ ಎರಡರ ನಡುವೆ ಇದ್ದಂತಹ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸೋದಕ್ಕೋಸ್ಕರ, ರಾಜಕೀಯ ಭಿನ್ನಾಭಿಪ್ರಾಯ ಹೋಗಲಾಡಿಸಲು ಒಂದು ಸೂತ್ರವನ್ನು ಹೊರಡಿಸ್ತಾರೆ. ಹೋಗಲಾಡಿಸಲು ರಾಜಗೋಪಾಲಾಚಾರಿಯವರು ಒಂದು ಸೂತ್ರವನ್ನು, ಫಾರ್ಮುಲಾವನ್ನು ಹೊರಡಿಸ್ತಾರೆ. ಅದೇ CR ಫಾರ್ಮುಲಾ. ಇದಕ್ಕೆ ಇನ್ನೊಂದು ಹೆಸರಿದೆ, ರಾಜಾಜಿ ಫಾರ್ಮುಲಾ ಅಂತೇಳಿ. ನೆನಪಿರಲಿ, ರಾಜಾಜಿ ಫಾರ್ಮುಲಾ ಅಂತೇಳಿ ಕೂಡ ಕರೀತಾರೆ. 1947ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಥಾಪಿತವಾದ ಆರ್ಥಿಕ ಕಾರ್ಯಕ್ರಮ ಸಮಿತಿ, ಇದರ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೈದರಾಬಾದ್ ಸಂಸ್ಥಾನವನ್ನು ಭಾರತೀಯ ಯೂನಿಯನ್ ಅಡಿಯಲ್ಲಿ ಯಾವಾಗ ತರಲಾಯಿತು? ಸರಿಯಾದ ಉತ್ತರ ಹೈದರಾಬಾದ್ ಯೂನಿಯನ್ನ 1948ರಲ್ಲಿ ಭಾರತದ ಒಕ್ಕೂಟದ ಅಡಿಯಲ್ಲಿ, ಭಾರತ ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ತರಲಾಯಿತು. ಇದಕ್ಕೊಂದು ಆಪರೇಷನ್ ಮಾಡ್ತಾರೆ, ಆ ಆಪರೇಷನ್ ಹೆಸರು ಆಪರೇಷನ್ ಪೋಲೋ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟದ ಅಡಿಯಲ್ಲಿ ಸೇರಿಸಲು ಜಾರಿಗೆ ಅಂದರೆ ಮಾಡಲಾದಂಥ ಆಪರೇಷನ್ ಯಾವುದು ಕೇಳಿದ್ರೆ ಆಪರೇಷನ್ ಪೋಲೋ. ನೆನಪಿರಲಿ. ಈ ಕೆಳಗಿನ ಯಾವ ವರ್ಷದಲ್ಲಿ ಬಾಂಬೆ ಪುನರ್ಘಟನಾ ಅಧಿನಿಯಮವನ್ನು ಪಾಸ್ ಮಾಡಲಾಯಿತು? ಸರಿಯಾದ ಉತ್ತರ 1960. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಯಾರು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್. ಚಿತ್ತರಂಜನ್ ದಾಸ್, CR ದಾಸ್ ಅಂತಾನೂ ಕೂಡ ಕರೀತಾರೆ. ಚಿತ್ತರಂಜನ್ ದಾಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು. ಇವರಿಗೆ ದೇಶಬಂಧು ಅನ್ನುವಂಥ ಬಿರುದಿತ್ತು. ದೇಶಬಂಧು ಚಿತ್ತರಂಜನ್ ದಾಸ್ ಅಂತೇಳಿ ಇವರಿಗೆ ಬಿರುದಿತ್ತು. ಇವರು ಸ್ವರಾಜ್ ಪಾರ್ಟಿಯನ್ನ 1923ರಲ್ಲಿ ಸ್ವರಾಜ್ ಪಾರ್ಟಿಯನ್ನ ಸ್ಥಾಪಿಸ್ತಾರೆ. ಸ್ವರಾಜ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ. ಯಾರ ಜೊತೆಗೆ ಸೇರಿ ಅಂತ ಕೇಳಿದ್ರೆ ಮೋತಿಲಾಲ್ ನೆಹರು ಅವರ ಜೊತೆಗೆ ಸೇರಿ, ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಇವರಿಬ್ಬರು ಸೇರಿ 1923ರಲ್ಲಿ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಚಿತ್ತರಂಜನ್ ದಾಸ್ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರುವಾಗಿದ್ದರು. ಥಿಯೋಸಾಫಿಕಲ್ ಸೊಸೈಟಿ, ಇದರ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಬಿ ಮತ್ತು ಸಿ ಇಬ್ಬರು, HP ಬಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಟ್ ಇವರಿಬ್ಬರು ಸೇರಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ಭಾರತದಲ್ಲಿ ಇದರ ಹೆಡ್ ಕ್ವಾರ್ಟರ್ ಎಲ್ಲಿತ್ತು ಕೇಳಿದ್ರೆ, ಭಾರತದಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ
ಮದ್ರಾಸ್ ಬಳಿಯ ಅದ್ಯಾರ್ನಲ್ಲಿ ಇದರ ಕೇಂದ್ರ ಕಚೇರಿ ಇತ್ತು. ಗಡಿನಾಡ ಗಾಂಧಿ ಎಂದು ಹೆಸರಾದವರು ಯಾರು? ಗಡಿನಾಡ ಗಾಂಧಿ ಅಂತೇಳಿ ಹೆಸರಾಗಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಗಡಿನಾಡ ಗಾಂಧಿ ಅಂತೇಳಿ ಹೆಸರಾಗ್ತಾರೆ. ಇವ್ರಿಗೆ ಇನ್ನೊಂದು ಹೆಸರಿತ್ತು ಬಚ್ಚಾ ಖಾನ್ ಅಂತೇಳಿ. ಹಾಗೇನೆ ಇನ್ನೊಂದು ಹೆಸರು ಕೂಡ ಇತ್ತು ಬಾಷಾ ಖಾನ್. ಗಾಂಧಿವಾದಿ ತತ್ವಗಳನ್ನ ತುಂಬಾ ಅಳವಡಿಸಿಕೊಂಡಂತ ಇವರು ಗಡಿನಾಡ ಗಾಂಧಿ ಅಂತೇಳಿ ಹೆಸರಾಗ್ತಾರೆ. ಭಾರತೀಯ ಮಹಿಳಾ ಅಸೋಸಿಯೇಷನ್ ಇದರ ಸ್ಥಾಪನೆ ಯಾವ ವರ್ಷದಲ್ಲಿ ಆಯಿತು? ಸರಿಯಾದ ಉತ್ತರ 1917 ಆಗುತ್ತೆ. ಭಾರತೀಯ ಮಹಿಳಾ ಅಸೋಸಿಯೇಷನ್, ಇಂಡಿಯನ್ ವುಮೆನ್ ಅಸೋಸಿಯೇಷನ್ ಇದರ ಇದನ್ನು ಸ್ಥಾಪನೆ ಮಾಡಿದ್ದು, ಭಾರತೀಯ ಮಹಿಳಾ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ದು ಅನ್ನಿ ಬೆಸೆಂಟ್, ಮಾರ್ಗರೆಟ್ ಕಜಿನ್ಸ್, ಜೀನಾ ರಾಜಾ ಇವರೆಲ್ಲ ಸೇರಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಗದ್ದರ್ ಪಾರ್ಟಿಯನ್ನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯಾರಿಂದ ಸ್ಥಾಪನೆ ಮಾಡಲ್ಪಡ್ತು? ಸರಿಯಾದ ಉತ್ತರ ಲಾಲಾ ಹರ್ದಯಾಳ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಇಂಗ್ಲಿಷ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಯಾರು? ಸರಿಯಾದ ಉತ್ತರ ಜೆ.ಎ. ಹಿಕ್ಕಿ ಅವರು ಭಾರತದಲ್ಲಿ ಮೊದಲ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಹೆಸರು ಬೆಂಗಾಲ್ ಗೆಜೆಟ್. ಮೊದಲು ಇದು ಕಲ್ಕತ್ತಾದಲ್ಲಿ ಪ್ರಿಂಟ್ ಆಯಿತು. ಮೊದಲಿಗೆ ಪ್ರಕಟ ಆಗಿದ್ದು ಕಲ್ಕತ್ತಾದಲ್ಲಿ. ಕಲ್ಕತ್ತಾ ಆ ಕಾಲಕ್ಕೆ ಬ್ರಿಟಿಷರ ಭಾರತದ ರಾಜಧಾನಿಯಾಗಿತ್ತು. ಭಾರತ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಸುಚಿತಾ ಕೃಪಲಾನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ. ವಂದೇ ಮಾತರಂ ಗೀತೆಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಬಂಕಿಮ ಚಂದ್ರ ಚಟರ್ಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಂಕಿಮ ಚಂದ್ರ ಚಟರ್ಜಿ ಅವರು ವಂದೇ ಮಾತರಮನ್ನ ಮೊದಲಿಗೆ ರಚನೆ ಮಾಡ್ತಾರೆ. ಇದು ಆನಂದ ಮಠ ಎನ್ನುವಂಥ ಕೃತಿಯಲ್ಲಿದೆ. ಸೊ ಇದು ಬೆಂಗಾಲಿ ಭಾಷೆಯಲ್ಲಿ ಇರುವಂಥದ್ದು. 1882ರಲ್ಲಿ ಇವರು ವಂದೇ ಮಾತರಂ ಗೀತೆಯನ್ನ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡ್ತಾರೆ. ಈ ಕೆಳಗಿನ ಯಾರನ್ನು ಆಧುನಿಕ ಭಾರತದ ಜನಕ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚ್ ಗವರ್ನರ್ ಜನರಲ್ ಆಗಿರುವಂತಹ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಜನರಲ್ ಆಗಿದವರು ಯಾರು? ಸರಿಯಾದ ಉತ್ತರ ಡ್ಯೂಪ್ಲೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯಿತು. 1931ರಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತು ಆಗುತ್ತೆ. ಹಾಗೆಯೇ 1932ರಲ್ಲಿ 1932 ಅಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ ಆಗುತ್ತೆ. ಸೊ ಈ ಮೂರು ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಮೂರು ದುಂಡು ಮೇಜಿನ ಪರಿಷತ್ತನ್ನು ಪ್ರತಿನಿಧಿಸಿದ ಭಾರತೀಯ ಯಾರು ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರೂ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸ್ತಾರೆ, ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದ ಬ್ರಿಟಿಷ್ ವೈಸ್ರಾಯ್ ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ಫೋರ್ಡ್. ಲಾರ್ಡ್ ಚಾರ್ಲ್ಸ್ಫೋರ್ಡ್ ರೌಲತ್ ಆಕ್ಟ್ ಅನ್ನು ಜಾರಿಗೆ ತರ್ತಾನೆ 1919ನಲ್ಲಿ. ಭಾರತೀಯರು ಸೈಮನ್ ಕಮಿಷನ್ ವಿರೋಧಿಸಲು ಮತ್ತು ಬಹಿಷ್ಕಾರ ಮಾಡಲು ಕಾರಣ ಏನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಅಂದರೆ ಇದರಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ, ಇದರ ಅಧ್ಯಕ್ಷತೆ ವಹಿಸಿದವರು ಬ್ರಿಟಿಷರು ಮತ್ತು ಭಾರತೀಯ ನಾಯಕರನ್ನು ಸಂಪರ್ಕಿಸದೆ, ಯಾವುದೇ ಮಾಹಿತಿ ನೀಡದೆ ಇದನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಇದೆಲ್ಲ ಕಾರಣಕ್ಕೋಸ್ಕರ ಭಾರತೀಯರು ಇದನ್ನು ಬೈಕಾಟ್ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಬಹಿಷ್ಕಾರ ಮಾಡ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಈ ಕೆಳಗಿನ ಯಾವ ವೈಸ್ರಾಯ್ ಕಾಲದಲ್ಲಿ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೀತು? ಆಪ್ಷನ್ಸ್ ಈ ರೀತಿ ಇದೆ: ಲಾರ್ಡ್ ಇರ್ವಿನ್, ಲಾರ್ಡ್ ವೇವೆಲ್, ಲಾರ್ಡ್ ಲಿನ್ ಲಿತ್ಗೋ, ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಸೊ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ದು ಯಾವ ಸಮಾಜ?
ಬ್ರಹ್ಮ ಸಮಾಜ. ಯಾವಾಗ? 1828ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. ಹಾಗೇನೆ ಇನ್ನೊಂದು ಅಂಶ ಇದೆ, ಏನು ಕೇಳಿದ್ರೆ ಬ್ರಹ್ಮ ಸಮಾಜದ ಮೊದಲನೇ ಹೆಸರು, ಪ್ರಾರಂಭದ ಹೆಸರು ಬ್ರಹ್ಮಸಭಾ. ಬ್ರಹ್ಮಸಭಾ ಅನ್ನೋದು ಪ್ರಾರಂಭದ ಅಥವಾ ಮೊದಲಿನ ಹೆಸರಾಗಿದೆ. ಈ ಅಂಶ ಕೂಡ ಗೊತ್ತಿರಲಿ. ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಬಾಬರ್ನ ಉತ್ತರಾಧಿಕಾರಿ ಆಗ್ತಾನೆ? ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿಯಾದ. ಬಾಬರ್ನ ಬಗ್ಗೆ ಹೇಳೋದಾದ್ರೆ, ಬಾಬರ್ ಭಾರತದಲ್ಲಿ ಒಂದು ಆಟವನ್ನು ಫೇಮಸ್ ಮಾಡ್ತಾನೆ. ಭಾರತದಲ್ಲಿ ಒಂದು ಆಟ ಪ್ರಸಿದ್ಧಿ ಮಾಡಿದ. ಹಾಗಾದ್ರೆ ಆ ಆಟ ಯಾವುದು ಕೇಳಿದ್ರೆ ಪೋಲೋ. ಸೊ ಪೋಲೋ ಆಟವನ್ನು ಭಾರತದಲ್ಲಿ ಪ್ರಸಿದ್ಧಿಗೆ ತಂದವರು ಯಾರು ಅಂತ ಕೇಳಿದ್ರೆ ಬಾಬರ್. ಗೊತ್ತಿರಲಿ. ಕನೌಜ್ ಕದನದ ನಂತರ ಬಾಬರ್ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ, ಕನೌಜ್ ಕದನದ ನಂತರ ಬಾಬರನಿಗೆ ಘಾಜಿ ಸಾಮ್ರಾಟ ಎನ್ನುವಂಥ ಪಟ್ಟ ಸಿಗತ್ತೆ. ಈ ಅಂಶಗಳು ಕೂಡ ಗೊತ್ತಿರಲಿ. ಸೊ ಬಾಬರ್ನ ಉತ್ತರಾಧಿಕಾರಿಯಾಗಿದ್ದ ಯಾರು ಕೇಳಿದ್ರೆ ಹುಮಾಯೂನ್. ಈ ಕೆಳಗಿನ ಯಾರು ಮೆಗಸ್ತಾನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿರ್ತಾನೆ? ಸರಿಯಾದ ಉತ್ತರ ಸೆಲ್ಯೂಕಸ್. ಒಂದನೇ ಸೆಲ್ಯೂಕಸ್ ನಿಕೇಟರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳೋದಾದ್ರೆ, ಚಂದ್ರಗುಪ್ತ ಮೌರ್ಯ ನಂದರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡಿರ್ತಾನೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಾನೆ. ಮತ್ತು ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸಿ ಈತ ಸಾವನ್ನು ಅಪ್ತಾನೆ. ಈ ಅಂಶ ಕೂಡ ಗೊತ್ತಿರಲಿ. 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ದ್ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ರು. ಸೊ ಆರ್ಯ ಸಮಾಜವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಕೇಳಿದ್ರೆ ಮುಂಬೈನಲ್ಲಿ. ಮತ್ತು ಯಾವಾಗ ಕೇಳಿದ್ರೆ 1875ರಲ್ಲಿ. ಸೊ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತೇಳಿ ಘೋಷಣೆಯನ್ನು ನೀಡ್ತಾರೆ. ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಈ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ 1848ರಿಂದ 1856ರವರೆಗೆ ಗವರ್ನರ್ ಜನರಲ್ ಆಗಿರ್ತಾನೆ ಭಾರತದಲ್ಲಿ. ಈತ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅನ್ನುವಂತಹ ಕಾಯ್ದೆಯನ್ನು ತರ್ತಾನೆ. ಇದು ರಾಜ್ಯಗಳ ವಿಲೀನಕ್ಕೆ ಕಾರಣವಾಗುತ್ತೆ. ರಾಜ್ಯಗಳ ವಿಲೀನಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಬಕ್ಸಾರ್ ಕದನ ಕೆಳಗಿನ ಯಾವ ವರ್ಷದಲ್ಲಿ ನಡೀತು? ಸರಿ ಉತ್ತರ 1764ರಲ್ಲಿ ನಡೀತು. 1764 ಅಕ್ಟೋಬರ್ 22ರಂದು ಬಕ್ಸಾರ್ ಕದನ ಪ್ರಾರಂಭ ಆಯಿತು. ಇದು ಈ ಬಕ್ಸಾರ್ ಕದನದ ಕೊನೆಯಲ್ಲಿ ಇಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಬಕ್ಸಾರ್ ಕದನ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಕೇಳಿದ್ರೆ ಇಲಹಾಬಾದ್ ಒಪ್ಪಂದ ಅಂತ ಗೊತ್ತಿರಲಿ. ಗಾಂಧಿ ಇರ್ವಿನ್ ಒಪ್ಪಂದ ಯಾವ ವರ್ಷದಲ್ಲಿ ನಡೀತು? ಸರಿಯಾದ ಉತ್ತರ 1931ರಲ್ಲಿ ನಡೀತು. ಸೊ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ದೆಹಲಿ ಒಪ್ಪಂದ. ದೆಹಲಿ ಒಪ್ಪಂದ ಎಂಬ ಹೆಸರು ಕೂಡ ಇದೆ. ಈ ಕೆಳಗಿನ ಯಾವ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು 1917ರಲ್ಲಿ ಕೈಗೊಂಡರು? ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ. ಚಂಪಾರಣ್ ಸತ್ಯಾಗ್ರಹ ಭಾರತದಲ್ಲಿ ಗಾಂಧೀಜಿಯವರ
ಮೊದಲ ಸತ್ಯಾಗ್ರಹ ಅಂತೇಳಿ ಕರೀತಾರೆ. ಹಾಗಾಗಿ ಈ ಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. 1539ರಲ್ಲಿ ಚೌಸಾ ಕದನ ಹುಮಾಯೂನ್ ಮತ್ತು ಯಾರ ನಡುವೆ ನಡೀತು? ಸರಿ ಉತ್ತರ ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ ನಡುವೆ ನಡೆದಿರುವಂಥದ್ದು. ಆ್ಯಕ್ಚುಲಿ ಹುಮಾಯೂನ್ ಇದರಲ್ಲಿ ಗೆಲ್ತಾನೆ. 1539ರ ಚೌಸಾ ಕದನದಲ್ಲಿ ಹುಮಾಯೂನ್ ಗೆಲುವನ್ನು ಸಾಧಿಸ್ತಾನೆ. 1791ರಲ್ಲಿ ಹಿಂದೂ ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಯಿತು? ಬನಾರಸ್ಸಲ್ಲಿ ಸ್ಥಾಪಿಸಲಾಯಿತು. ಬನಾರಸ್ ಹಿಂದೂ ಯೂನಿವರ್ಸಿಟಿ. ಯಾರು ಸ್ಥಾಪನೆ ಮಾಡಿದ್ದು? ಪಂಡಿತ್ ಮದನ ಮೋಹನ ಮಾಳವಿಯ ಸ್ಥಾಪನೆ ಮಾಡಿರುವಂಥದ್ದು. ಈ ಕೆಳಗಿನ ಯಾವ ಸ್ವತಂತ್ರ ಸೇನಾನಿಯನ್ನು ದೇಶ ಬಂಧು ಎಂದು ಕರೆಯಲಾಗ್ತಾ ಇತ್ತು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಅವರನ್ನ ದೇಶ ಬಂಧು ಅಂತ ಕರೆಯಲಾಗ್ತಾ ಇತ್ತು. ಸೊ ಇದೇ ಚಿತ್ತರಂಜನ್ ದಾಸ್ ಬಗ್ಗೆ ಅನೇಕ ಇಂಪಾರ್ಟೆಂಟ್ ಅಂಶಗಳು ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಚಿತ್ತರಂಜನ್ ದಾಸ್ ಅವರು AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಒಂದು ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಎಲ್ಲಿ ನಡೆಯುತ್ತೆ ಕೇಳಿದ್ರದು ಗಯಾ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಯಾರು? ಚಿತ್ತರಂಜನ್ ದಾಸ್. ಹಾಗೇನೆ ಇವರು 1923ರಲ್ಲಿ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಮೋತಿಲಾಲ್ ನೆಹರು ಅವ್ರನ್ನ ಸೇರಿಕೊಂಡು. ಚಿತ್ತರಂಜನ್ ದಾಸ್ ಅವರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಇವ್ರನ್ನ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಅಂತ ಕರೀತಾರೆ. ರಾಜಕೀಯ ಗುರು ಅಂತೇಳಿ ಯಾರನ್ನ ಕರೀತಾರೆ? ಚಿತ್ತರಂಜನ್ ದಾಸ್ ಅವ್ರನ್ನ ಕರೀತಾರೆ. ಫೆಬ್ರವರಿ 1922ರಲ್ಲಿ ಈ ಕೆಳಗಿನ ಯಾವ ಘಟನೆ ಸಂಭವಿಸಿತು? ಸರಿಯಾದ ಉತ್ತರ ಚೌರಿ ಚೌರ ಘಟನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 1922ರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಚೌರಿ ಚೌರ ಇದೆಯಲ್ಲ, ಇದು ಉತ್ತರ ಪ್ರದೇಶ ರಾಜ್ಯದ ಗೋರಖಪುರ ಜಿಲ್ಲೆಯಲ್ಲಿದೆ. ಸೊ ಈ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರದಲ್ಲಿ ನಡೆದ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ಪಡೀತಾರೆ. ಚಂದೇರಿ ಅರಸ ಮೇದಿನಿ ರಾಯ್, ಮೇವಾಡದ ಅರಸ ಹಸನ್ ಖಾನ್ ಮತ್ತು ಮಹಮ್ಮದ್ ಲೂದಿ ಇವರು ರಾಣಾ ಸಂಗನ ಜೊತೆ ಸೇರಿ ಯಾರ ವಿರುದ್ಧ ಯುದ್ಧವನ್ನು ಸಾರ್ತಾರೆ? ಸರಿಯಾದ ಉತ್ತರ ಬಾಬರ್ನ ವಿರುದ್ಧ ಯುದ್ಧವನ್ನು ಸಾರಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ದೆಹಲಿಯ ಅಂತಿಮ ಸುಲ್ತಾನನಾಗಿದ್ದ? ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಹೀನಯಾನ ಮತ್ತು ಮಹಾಯಾನ ಎಂಬ ಬೌದ್ಧ ಪಂಗಡಗಳಾಗಿ ವಿಂಗಡಿಸ್ತಾರೆ? ಸರಿಯಾದ ಉತ್ತರ ಕುಶಾನರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಶಾನರು ಯಾವಾಗ ಇದನ್ನು ವಿಂಗಡಣೆ ಮಾಡ್ತಾರೆ ಕೇಳಿದ್ರೆ 4ನೇ ಬೌದ್ಧ ಮಹಾಸಮ್ಮೇಳನದಲ್ಲಿ. ಈ ಕೆಳಗಿನ ಯಾರು ದೆಹಲಿ ಸುಲ್ತಾನರ ಕಾಲದಲ್ಲಿ ಟಂಕಾ ಎಂಬ ಬೆಳ್ಳಿಯ ನಾಣ್ಯ ಹಾಗೂ ಜಿತಾಲ್ ಎಂಬ ಕಂಚಿನ ನಾಣ್ಯವನ್ನು ಟಂಕಿಸಿದ್ರು? ಸರಿಯಾದ ಉತ್ತರ ಇಲ್ತಮಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಇಲ್ತಮಶ್ ಇದನ್ನಲ್ಲ, ಈತ ಗುಲಾಮಿ ವಂಶದ ಸ್ಥಾಪಕ. 1210ರಿಂದ 1236ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಇಲ್ತಮಶ್. ಪಿಯಾದಸಿ ಎಂಬ ಹೆಸರು ಈ ಕೆಳಗಿನ ಯಾವ ಮೌರ್ಯದವರಿಗೆ ಸಂಬಂಧಿಸಿದೆ? ಹೆಸರಿದು. ಸರಿಯಾದ ಉತ್ತರ ಪಿಯಾದಸಿ ಅಶೋಕ. ಅಶೋಕನ ಇನ್ನೊಂದು ಹೆಸರು ಪಿಯಾದಸಿ. ಪ್ರಿಯದರ್ಶಿ ಅಂತ ಕೂಡ ತುಂಬಾ ಕಡೆ ಇದೆ. ದೇವನಾಂ ಪ್ರಿಯದರ್ಶಿ ಅಂತ ಕರೀತಾರೆ. ಗಿಯಾಜುದ್ದೀನ್ ಬಲ್ಬನ್ ದಿವಾನ ಇ ಆರ್ಜ್ ಎಂಬ ಯಾವ ಇಲಾಖೆಯನ್ನು ಪ್ರಾರಂಭಿಸ್ತಾನೆ? ಗಿಯಾಜುದ್ದೀನ್ ಬಲ್ಬನ್ ದಿವಾನ್ ಇ ಆರ್ಜ್ ಅಂತ ಒಂದು ಇಲಾಖೆಯನ್ನು ಪ್ರಾರಂಭಿಸ್ತಾನೆ. ಇದು ಯಾವ ಇಲಾಖೆ ಆಗಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದು ಮಿಲಿಟರಿ ಇಲಾಖೆ ಆಗಿತ್ತು. ಸೈನ್ಯಕ್ಕೆ ಸಂಬಂಧಿಸಿದಂಥ ಒಂದು ಡಿಪಾರ್ಟ್ಮೆಂಟ್ ಆಗಿತ್ತು. ಈ ಕೆಳಗಿನ ಯಾವ ಪ್ರಾಣಿಯು ಚೋಳ ರಾಜವಂಶಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚೋಳ ರಾಜವಂಶಕ್ಕೆ ಸಂಬಂಧಿಸಿದ್ದು ಯಾವುದು ಕೇಳಿದ್ರೆ ಹುಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಬೇಡ್ಕರ್ ಅವರು ಮಂದಿರ ಪ್ರವೇಶ ಚಳವಳಿಯನ್ನು ಯಾವಾಗ ಪ್ರಾರಂಭಿಸಿದ್ರು?
ಸರಿ ಉತ್ತರ 1927ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಚಳವಳಿಯನ್ನು ಗುರು ಘಾಸಿದಾಸರು ಪ್ರಾರಂಭ ಮಾಡ್ತಾರೆ? ಸರಿಯಾದ ಉತ್ತರ ಸತನಾಮಿ ಆಂದೋಲನ ಅಥವಾ ಸತನಾಮಿ ಚಳುವಳಿ. ಯಾರು ಶುರು ಮಾಡೋದಿದ್ನ? ಗುರು ಘಾಸಿದಾಸರು. ಈ ಕೆಳಗಿನ ಯಾವ ಘಟನೆಯ ನಂತರ ಅಸಹಕಾರ ಚಳವಳಿ ಸ್ಥಗಿತವಾಯಿತು? ಸರಿಯಾದ ಉತ್ತರ ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಗಾಂಧೀಜಿ ಅಸಹಕಾರ ಚಳವಳಿ ನಿಲ್ಲಿಸಿದ್ರು. ಈ ಕೆಳಗಿನ ಯಾರು ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನರಲ್ಲಿ ಒಬ್ಬರಾಗಿದ್ರು? ಸರಿಯಾದ ಉತ್ತರ ತಾನ್ಸೇನ್. ಅಕ್ಬರ್ ದೀನ್ ಇಲಾಹಿ ಅನ್ನುವಂಥ ಧರ್ಮವನ್ನು ಕೂಡ ಸ್ಥಾಪನೆ ಮಾಡ್ತಾನೆ, ಗೊತ್ತಿರಲಿ. ಅಕ್ಬರ್ನ ಆಳ್ವಿಕೆ ಪ್ರಾರಂಭ ಆಗಿದ್ದು 1556ರಲ್ಲಿ. ಹಾಗೆಯೇ ಅಕ್ಬರ್ ಈಗಿನ ಪಾಕಿಸ್ತಾನದ ಅಮರಕೋಟೆಯಲ್ಲಿ ಜನಿಸ್ತಾನೆ. ಅಮರಕೋಟೆಯಲ್ಲಿ ಇವರ ಜನ್ಮ ಆಗುತ್ತೆ. ಅಕ್ಬರ್ನ ಜೀವನ ಚರಿತ್ರೆಯನ್ನು ಅಬುಲ್ ಫಜಲ್ ದಾಖಲಿಸ್ತಾನೆ. ಯಾವ ಹೆಸರಿನಿಂದ? ಅಕ್ಬರ್ ನಾಮ. ಮಹಾತ್ಮ ಗಾಂಧೀಜಿಯವರು ಕೆಳಗಿನ ಯಾವ ಸ್ಥಳದಲ್ಲಿ ನಾಟಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ನಾಟಲ್ ಕಾಂಗ್ರೆಸ್ ಅನ್ನ ಮಹಾತ್ಮ ಗಾಂಧೀಜಿ ಸ್ಥಾಪನೆ ಮಾಡಿದ್ರು. ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಕೆಳಗಿನ ಯಾವ ಪಾರ್ಟಿಯನ್ನು ಮಹಾತ್ಮ ಗಾಂಧೀಜಿಯವರು ಪ್ರತಿನಿಧಿಸಿದ್ರು? ಸರಿಯಾದ ಉತ್ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆಗೆ ಹೋದ ಇನ್ನೊಬ್ಬರು ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಇವರು ಕೂಡ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದ್ರು. ಸರೋಜಿನಿ ನಾಯ್ಡು ಕೂಡ ಆಕ್ಚುಲಿ ಆ ಕಾಲಕ್ಕೆ ಇದು 1931ರಲ್ಲಿ ನಡೆಯುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತು 7ನೇ ಸೆಪ್ಟೆಂಬರ್ 7ರಿಂದ ಡಿಸೆಂಬರ್ 1ರವರೆಗೆ ನಡೆದಿರುವಂಥದ್ದು ಇದು ಎರಡನೇ ದುಂಡು ಮೇಜಿನ ಪರಿಷತ್ತು. ಆಗ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ವೆಲ್ಲಿಂಗ್ಟನ್. 1893ರ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ವಾಮಿ ವಿವೇಕಾನಂದರು ಮೇ 1 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇವರು 1893ರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು ಮತ್ತು ಪ್ರತಿ ವರ್ಷ ಇವರ ಜನ್ಮದಿನವನ್ನ ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಯುವ ದಿನ. ಅಂತೇಳಿ ಆಚರಣೆ ಮಾಡ್ತೀವಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ನದಿಯು ಸಪ್ತ ಸಿಂಧು ನದಿಗಳ ಭಾಗ ಆಗಿರಲಿಲ್ಲ? ಸರಿಯಾದ ಉತ್ತರ ಶಿಪ್ರಾ ನದಿ. ಈ ಕೆಳಗಿನ ಯಾವ ಘಟನೆಯ ನಂತರ ರವೀಂದ್ರನಾಥ್ ಠಾಗೂರ್ ಅವರು ನೈಟ್ಹುಡ್ ಎನ್ನುವಂಥ ಪದವಿಯನ್ನ ಹಿಂದಿರುಗಿಸಿದ್ರು? ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಪಂಜಾಬ್ನ ಅಮೃತಸರದಲ್ಲಿ ನಡೆಯುತ್ತಿದ್ದು. ಪಂಜಾಬ್ ರಾಜ್ಯದ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ಎನ್ನುವ ಜಾಗದಲ್ಲಿ ಈ ಹತ್ಯಾಕಾಂಡ ನಡೆಯುತ್ತೆ. ಇದು ಏಪ್ರಿಲ್ 13, 1919ರಲ್ಲಿ ನಡೆಯಿತು. ಆಗ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಚಮ್ಸ್ಫೋರ್ಡ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾರು ಅಕ್ಬರ್ನ ಆಳ್ವಿಕೆಯಲ್ಲಿ ಕಂದಾಯ ಮಂತ್ರಿ ಆಗಿದ್ರು? ಸರಿಯಾದ ಉತ್ತರ ತೋದರಮಲ್ಲ. ಭೂ ಕಂದಾಯಕ್ಕೆ ಹೆಸರುವಾಸಿಯಾದಂಥ ತೋದರಮಲ್ಲ ಅಕ್ಬರ್ನ ಆಳ್ವಿಕೆಯಲ್ಲಿ ಕಂದಾಯ ಮಂತ್ರಿ ಆಗಿರ್ತಾನೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ನೀಲಿ ಬೆಳೆಗಾರರ ಪರವಾಗಿ ಹೋರಾಟ ಮಾಡ್ತಾರೆ? ಆಪ್ಷನ್ಸ್ ಈ ರೀತಿ ಇದೆ: ಖೇಡಾ, ಬಾರ್ಡೋಲಿ, ಚಂಪಾರಣ್ ಮತ್ತು ಗೋರಖಪುರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ವಿದೇಶಿ ಪ್ರವಾಸಿಗ ಅಲ್ ಮಸೂದಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಅಲ್ ಮಸೂದಿ ಇದಲ್ಲ, ಈತ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತೇಳಿ. ಸರಿಯಾದ ಉತ್ತರ 1ನೇ ಮಹಿಪಾಲ. ಯಾರು ಇವರು 1ನೇ ಮಣಿಪಾಲ ಕೇಳಿದ್ರೆ ಇವರು ಪ್ರತಿಹಾರರ ದೊರೆ, ಗುರ್ಜರ ಪ್ರತಿಹಾರರ ಅರಸ 1ನೇ ಮಹಿಪಾಲನ ಆಸ್ಥಾನಕ್ಕೆ ಅಲ್ ಮಸೂದಿ ಭೇಟಿ ನೀಡ್ತಾನೆ. ಈ ಅಲ್ ಮಸೂದಿ ಇದಲ್ಲ, ಈತ ಅರಬ್ ಪ್ರವಾಸಿಗ. ಈ ರೀತಿ ಕೂಡ ಕೇಳ್ಬೋದು. 1ನೇ ಮಹಿಪಾಲನ ಆಸ್ಥಾನಕ್ಕೆ ಭೇಟಿ ನೀಡಿದ ಅಲ್ ಮಸೂದಿ ಯಾವ ದೇಶದ ಪ್ರವಾಸಿಗ ಅಂತ ಕೇಳಿದ್ರೆ ಅರಬ್ ಪ್ರವಾಸಿಗ. ಈತ ಒಂದು ಪುಸ್ತಕವನ್ನು ಬರೀತಾನೆ, ಗುರ್ಜರ ಪ್ರತಿಹಾರರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಮುರುಜ್ ಉಲ್ ಜವಾಬ್ ಅಂತೇಳಿ. ಮುರುಜ್ ಉಲ್ ಜವಾಬ್ ಎನ್ನುವಂತಹ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ. ಥಾಮಸ್ ರೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಥಾಮಸ್ ರೋ. ಆಕ್ಚುಲಿ 1615ರಿಂದ 1619ರವರೆಗೆ ಈತ ಜಹಾಂಗೀರ್ನ ಆಸ್ಥಾನದಲ್ಲಿ ಇರ್ತಾನೆ ಥಾಮಸ್ ರೋ. ಈ ಥಾಮಸ್ ರೋ ಇರ್ತಾನಲ್ಲ, ಈತ ಬ್ರಿಟನ್ನ ರಾಯಭಾರಿ. ಈತ ಬ್ರಿಟನ್ ದೊರೆ 1ನೇ ಜೇಮ್ಸ್ನ ರಾಯಭಾರಿ ಆಗಿರ್ತಾನೆ. ಮತ್ತು ಈತ 16 ಸೆಪ್ಟೆಂಬರ್ 1615ರಲ್ಲಿ ಜಹಾಂಗೀರ್ನ ಆಸ್ಥಾನವನ್ನು ಭೇಟಿ ಮಾಡ್ತಾನೆ ಮತ್ತು 1615ರಿಂದ 1619ರವರೆಗೆ ಈ ಆಸ್ಥಾನದಲ್ಲಿ ಇರ್ತಾನೆ. ಸೊ ಥಾಮಸ್ ರೋ ಬ್ರಿಟನ್ನ ಒಬ್ಬ ರಾಯಭಾರಿ, ಬ್ರಿಟನ್ ದೊರೆ 1ನೇ ಜೇಮ್ಸ್ನ ರಾಯಭಾರಿಯಾಗಿದ್ದ. ವಿಲಿಯಂ ಹಾಕಿನ್ಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಇವನು ಕೂಡ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಈತ 1608ರಿಂದ 1611ರವರೆಗೆ ಜಹಾಂಗೀರ್ನ ಆಸ್ಥಾನದಲ್ಲಿ ಇದ್ದ. ಈ ವಿಲಿಯಂ ಹಾಕಿನ್ಸ್ ಇದಾನಲ್ಲ, ಈತ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾಗಿದ್ದ. ಈತ ಜಹಾಂಗೀರ್ನ ಬಗ್ಗೆ ಹೇಳೋದಾದ್ರೆ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ. ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ ಯಾರು? ಜಹಾಂಗೀರ್. ಈ ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ವಿಲಿಯಂ ಹಾಕಿನ್ಸ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾದ ವಿಲಿಯಂ ಹಾಕಿನ್ಸ್ ಭೇಟಿ ನೀಡ್ತಾನೆ. ಇಬನ್ ಬತೂತಾ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಈತ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನವನ್ನು ಭೇಟಿ ಮಾಡಿರ್ತಾನೆ. ಸೊ ಇಬನ್ ಬತೂತಾ ಇದನ್ನಲ್ಲ, ಈತ ಯಾವ ದೇಶದವನು ಅಂತ ಕೇಳಿದ್ರೆ ಈತ ಮೊರಕ್ಕೋ ದೇಶದವನು. ತುಂಬಾ ಸರಿ ಕೇಳಿದ್ದಾರೆ. ಇಬನ್ ಬತೂತಾ ಯಾವ ದೇಶದ ಪ್ರವಾಸಿಗ ಅಂತೇಳಿ. ಸೊ ಮೊರಕ್ಕೋ ದೇಶದವನು ಗೊತ್ತಿರಲಿ. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ನೀಡಿದ. ಯಾವ ಸಮಯದಲ್ಲಿ ಇದ್ದ ಕೇಳಿದ್ರೆ ಕ್ರಿಸ್ತ ಶಕ 1333ರಿಂದ 1347ರವರೆಗೆ ಈತ ಭಾರತದಲ್ಲಿ ಇರ್ತಾನೆ. ಡೈಮಕಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಸೊ ಈತ ಈ ಡೈಮಕಸ್ ಇದನ್ನಲ್ಲ, ಈತ ಸಿರಿಯಾದ ರಾಯಭಾರಿ. ಈತ ಸಿರಿಯಾ ದೊರೆ ಆಂಟಿಯೋಕಸ್ನ ರಾಯಭಾರಿ. ಆಂಟಿಯೋಕಸ್ ಈತನ ರಾಯಭಾರಿ ಆಗಿದ್ದ, ಅಂಬಾಸಿಡರ್ ಆಗಿದ್ದ. ಸಿರಿಯಾ ದೊರೆ ಆಂಟಿಯೋಕಸ್ನ ರಾಯಭಾರಿಯಾದ ಡೈಮಕಸ್ ಬಿಂದುಸಾರನ ಆಸ್ಥಾನವನ್ನು ವಿಸಿಟ್ ಮಾಡಿದ್ದ. ಡಯಾನೋಸಿಯಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ? ಸರಿಯಾದ ಉತ್ತರ ಅಶೋಕನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಡಯಾನೋಸಿಯಸ್. ಸೊ ಅಶೋಕನ ಆಸ್ಥಾನಕ್ಕೆ. ಸೊ ಈತ ಗ್ರೀಕ್ ಅಂಬಾಸಿಡರ್, ಗ್ರೀಕ್ ರಾಯಭಾರಿಯಾಗಿದ್ದ. ಈತ ಗ್ರೀಕ್ ರಾಯಭಾರಿಯಾಗಿದ್ದ.
ಮತ್ತು ಈತ ಟಾಲೆಮಿ ಫಿಲಿಡೆಲ್ಫ್ ಅನ್ನುವಂಥ ಈಜಿಪ್ಟ್ ದೊರೆ ಈತನ ಕಳಿಸಿರ್ತಾನೆ. ಟಾಲೆಮಿ ಫಿಲಿಡೆಲ್ಫಿಸ್ ಎನ್ನುವಂತಹ ಈಜಿಪ್ಟ್ ದೊರೆ ಈತನನ್ನ ಕಳಿಸಿರ್ತಾನೆ. ಮೆಗಸ್ತನಿಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಭೇಟಿ ನೀಡಿದ. ಈತ ಗ್ರೀಕ್ನ ಒಬ್ಬ ರಾಯಭಾರಿ. ಗ್ರೀಕ್ ರಾಯಭಾರಿ. ಈತನ ಯಾರು ಕಳಿಸಿರ್ತಾರೆ ಕೇಳಿದ್ರೆ ಗ್ರೀಕ್ ದೊರೆ ಸೆಲ್ಯೂಕಸ್ ನಿಕೇಟರ್. ಸೆಲ್ಯೂಕಸ್ ನಿಕೇಟರ್ ಈತನ ಕಳಿಸಿರ್ತಾನೆ. ನೋಟ್ ಮಾಡ್ಕೊಳ್ಳಿ, ಮೆಗಸ್ತನಿಸ್ ಯಾವ ದೇಶದ ರಾಯಭಾರಿ ಆಗಿದೆ ಕೇಳಿದ್ರೆ ಗ್ರೀಕ್ ದೇಶದ ರಾಯಭಾರಿ. ಮೆಗಸ್ತನಿಸನ್ನ ಭಾರತಕ್ಕೆ ಕಳಿಸಿದ್ದು ಯಾರು ಕೇಳಿದ್ರೆ ಸೆಲ್ಯೂಕಸ್ ನಿಕೇಟರ್. ಮೆಗಸ್ತನಿಸ್ ಭಾರತದಲ್ಲಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ. ಮತ್ತು ಮೆಗಸ್ತನಿಸ್ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ, ಅದರ ಹೆಸರು ಇಂಡಿಕಾ. ಪಾಹಿಯಾನ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು, ವಿಕ್ರಮಾದಿತ್ಯ. ಸೊ ಈ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಪಾಹಿಯಾನ ಭೇಟಿ ನೀಡಿರ್ತಾನೆ. ಈತ ಚೀನಾದ ಯಾತ್ರಿಕ. ಪಾಹಿಯಾನ ಇದನ್ನ, ಈತ ಚೀನಾದ ಪ್ರವಾಸಿಗ. ಮಾರ್ಕೋಪೋಲೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಪಾಂಡ್ಯರ ಆಸ್ಥಾನಕ್ಕೆ ಭೇಟಿ ನೀಡುತ್ತಾನೆ. ಮಾರ್ಕೋಪೋಲೋ ಇದಲ್ಲ, ಈತ ಇಟಾಲಿಯನ್ ಟ್ರಾವೆಲರ್. ಇಟಲಿ ದೇಶದ ಪ್ರವಾಸಿಗ. ಯಾರು? ಮಾರ್ಕೋಪೋಲೋ ಇಟಲಿ ದೇಶದ ಪ್ರವಾಸಿಗ ಆಗಿದ್ದ. ಈತ ಪಾಂಡ್ಯರ ಒಂದು ರಾಜ್ಯ ಆಡಳಿತಕ್ಕೆ ಭೇಟಿ ನೀಡುತ್ತಾನೆ. ಈತ 1288ರಿಂದ 1292ರವರೆಗೆ ಭಾರತದಲ್ಲಿ ಇರ್ತಾನೆ. ಹ್ಯೂಯೆನ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಹರ್ಷವರ್ಧನ್ ಆಸ್ಥಾನಕ್ಕೆ ಭೇಟಿ ನೀಡಿದ. ಹ್ಯೂಯೆನ್ ಸಾಂಗ್ ಚೀನಾ ದೇಶದ ಯಾತ್ರಿಕ. ಹ್ಯೂಯೆನ್ ಸಾಂಗ್ನ ಬಗ್ಗೆ ಇನ್ನೊಂದು ವಿಶೇಷ ಅಂಶ ಇದೆ. ಈತ ನಲಂದ ವಿಶ್ವವಿದ್ಯಾಲಯದಲ್ಲಿ, ಹ್ಯೂಯೆನ್ ಸಾಂಗ್ ಇದನ್ನ ಈತ ನಲಂದ ವಿಶ್ವದಲ್ಲಿ ಓದಿದ್ದ. ನಲಂದ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಕೂಡ ಮಾಡಿದ್ದ. ಮತ್ತು ಈತ ಸಿಯುಕಿ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಭಾರತದ ಮೇಲೆ ಬೆಳಕು ಚೆಲ್ಲುವಂಥ ಸಿಯುಕಿ ಎನ್ನುವಂಥ ಗ್ರಂಥವನ್ನು ಬರೆದ. ಈತ ಕ್ರಿಸ್ತ ಶಕ 630ರಿಂದ 643ರವರೆಗೆ ಭಾರತದಲ್ಲಿದ್ದ. ನಿಕೋಲಾ ಮೈನುಖಿ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡಿದ. ಈ ನಿಕೋಲಾ ಮೈನುಖಿ ಈತ ವೆನಿಸ್ ದೇಶದ ಪ್ರವಾಸಿಗ. ಈತ ಒಂದು ಪುಸ್ತಕವನ್ನು ಬರೀತಾರೆ, ಅದರ ಹೆಸರು ಸ್ಟೇರಿಯೋ ಡಿ ಮೋಗೋರ್ ಅಂತ. ಇದು ತುಘಲಕ್ನ ಒಂದು ಮೊಘಲ್ ಸಾಮ್ರಾಜ್ಯವನ್ನು ಕುರಿತಂತ ಒಂದು ಕೃತಿಯಾಗಿದೆ ಇದು. ಬಾರ್ಬೋಸಾ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಇಂಪಾರ್ಟೆಂಟ್ ಕ್ವಶನ್ ಇದೆ, ಸರಿಯಾದ ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಈ ಬಾರ್ಬೋಸಾ 1560ರಲ್ಲಿ ಭಾರತಕ್ಕೆ ಬಂದಿದ್ದನು. ಹ್ಯಾಮಿಲ್ಟನ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಈತ ಫರುಖ್ ಎಂಬ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅಬ್ದುಲ್ ರಜಾಕ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ. ಈತ ಇರಾನ್ ದೇಶದ ಪ್ರವಾಸಿಗ. ಈತ ವಿಜಯನಗರ ಅರಸ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಪೀಟರ್ ಮುಂಡಿ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಶಹಜಹಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಪೀಟರ್ ಮುಂಡಿ 1630ರಿಂದ
1634ರವರೆಗೆ ಈತ ಶಹಜಾನ್ನ ಆಸ್ಥಾನದಲ್ಲಿ ಇರ್ತಾನೆ. ಈತ ಇಟಲಿ ದೇಶದ ಪ್ರವಾಸಿಗ. ಇಟಲಿ ದೇಶದ ಪ್ರವಾಸಿಗನಾಗಿದ್ದ. ಜೆ.ಬಿ. ಟಾವೆರ್ನಿಯರ್ ಭಾರತಕ್ಕೆ ಎಷ್ಟು ಸಾರಿ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಭಾರತಕ್ಕೆ 6 ಸಾರಿ 6 ಟೈಮ್ಸ್ ಭೇಟಿ ನೀಡಿದ್ದ. ಸ್ನೇಹಿತರೆ, ಇನ್ನು ಮುಂದೆ ಇದರಲ್ಲಿ ವಿದೇಶಿ ಪ್ರವಾಸಿಗರು ಬರೆದಂಥ ಪ್ರಮುಖ ಪುಸ್ತಕಗಳನ್ನು ನೋಡೋಣ ಒಂದೊಂದಾಗಿ. ರೆಹ್ಲಾ ಎನ್ನುವಂಥ ಪುಸ್ತಕ ಬರೆದವರು ಯಾರು ಕೇಳಿದ್ರೆ ಇಬನ್ ಬತೂತಾ. ಇಬನ್ ಬತೂತಾ ರೆಹ್ಲಾ ಎನ್ನುವಂಥ ಪುಸ್ತಕ ಬರೀತಾನೆ. ನ್ಯಾಚುರಲ್ ಹಿಸ್ಟರಿ ಪುಸ್ತಕ ಬರೆದಿದೆ ಯಾರು ಕೇಳಿದ್ರೆ ಪ್ಲಿನಿ. ಈ ನ್ಯಾಚುರಲ್ ಹಿಸ್ಟರಿ ಪುಸ್ತಕದಲ್ಲಿ ಭಾರತೀಯ ಪ್ರಾಣಿಗಳು, ಸಸ್ಯವರ್ಗ ಮತ್ತು ಖನಿಜದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಜಿಯೋಗ್ರಫಿ ಆಫ್ ಇಂಡಿಯಾ ಪುಸ್ತಕ ಬರೆದ ಫಾರಿನ್ ಟ್ರಾವೆಲರ್ ಯಾರು ಕೇಳಿದ್ರೆ ಟಾಲೆಮಿ. ಸ್ಟೋರಿಯೋ ಡೋ ಮುಗೋರ್, ಆಗಲೇ ಹೇಳಿದೆ ನಾನು. ಸ್ಟೋರಿಯೋ ಡೋ ಮುಗೋರ್ ಬರೆದಿದ್ದು ಯಾರು ಕೇಳಿದ್ರೆ ನಿಕೋಲಾ ಮೆನುಚಿ. ಇನ್ನು ಇಂಡಿಕಾ ಬರೆದಿದ್ದು ಯಾರು ಕೇಳಿದ್ರೆ ಮೆಗಸ್ತನಿಸ್. ಇಂಡಿಕಾ ಬರೆದಿದ್ದು ಮೆಗಸ್ತನಿಸ್. ಹಿಸ್ಟೋರಿಕಾ ಬರೆದಿದ್ದು ಯಾರು ಕೇಳಿದ್ರೆ ಹಿಸ್ಟೋರಿಕಾ ಬರೆದವರು ಹೆರೋಡೋಸ್. ಇನ್ನು ಟ್ರಾವೆಲ್ಸ್ ಇನ್ ದ ಮುಘಲ್ ಎಂಪೈರ್. ಟ್ರಾವೆಲ್ಸ್ ಇನ್ ದ ಮುಘಲ್ ಎಂಪೈರ್ ಬರೆದಿದ್ದು ಯಾರು ಕೇಳಿದ್ರೆ ಫ್ರಾನ್ಸಿಸ್ಕೋ ಬಾರ್ನಿಯರ್ ಈ ಕೃತಿಯನ್ನು ಬರೀತಾನೆ. ಹರಪ್ಪ ನಾಗರಿಕತೆಯ ಕಾಲದ ಅತಿ ದೊಡ್ಡ ನೆಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಖಿಗರಿ. ಸೊ ರಾಖಿಗರಿ ಇದೆಯಲ್ಲ, ಈ ರಾಖಿಗರಿ ಎಲ್ಲಿದೆ ಕೇಳಿದ್ರೆ ಹರಿಯಾಣದಲ್ಲಿದೆ. ಹರಿಯಾಣದ ರಾಖಿಗರಿ ಹರಪ್ಪ ನಾಗರಿಕತೆ ಕಾಲದ ಅತಿ ದೊಡ್ಡ ನೆಲೆಯಾಗಿದೆ. ಇದನ್ನ ಅನ್ವೇಷಣೆ ಮಾಡಿದ್ದು ಯಾರು ಕೇಳಿದ್ರೆ, ಉತ್ಖನನ ಮಾಡಿದ್ದು ಯಾರು ಕೇಳಿದ್ರೆ ಅಮರೇಂದ್ರನಾಥ್ ಇದನ್ನ ಉತ್ಖನನ ಮಾಡ್ತಾರೆ. ಯಾವಾಗ ಕೇಳಿದ್ರೆ 1997 ಮತ್ತು 2000 ಇಸ್ವಿಯ ನಡುವೆ ಇನ್ನು ಉತ್ಖನನ ಮಾಡ್ತಾರೆ. ಆಕ್ಚುಲಿ ಈ ರಾಖಿಗರಿ ಇದೆಯಲ್ಲ, ಈ ರಾಖಿಗರಿಯನ್ನ 1963ರಲ್ಲಿಯೇ ಉತ್ಖನನ ಮಾಡಲಾಗಿತ್ತು. ಬಟ್ ಇದು ಅತಿ ದೊಡ್ಡ ನೆಲೆ ಅಂತೇಳಿ ಅದರ ಬಗ್ಗೆ ಅನ್ವೇಷಣೆ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು ಅಮರೇಂದ್ರನಾಥ್. ಸೊ ಹರಿಯಾಣದಲ್ಲಿರುವ ರಾಖಿಗರಿ ಹರಪ್ಪ ನಾಗರಿಕತೆ ಕಾಲದ ಅತಿ ದೊಡ್ಡ ನೆಲೆಯಾಗಿದೆ. ಗೋಪಥ ಬ್ರಾಹ್ಮಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಅಥರ್ವಣ ವೇದ. ಅಥರ್ವಣ ವೇದಕ್ಕೆ ಸಂಬಂಧಿಸಿರುವಂಥದ್ದು ಇದು. ಏನಿದು ಗೋಪಥ ಬ್ರಾಹ್ಮಣ ಅಂದ್ರೆ ವೇದಗಳ ಕಾಲದ ಸಂಪ್ರದಾಯಗಳ ಅಕ್ಷರ ವಿವರಣೆಯಾಗಿದೆ. ವೇದಗಳ ಕಾಲದ ರಿಚುವಲ್ಸ್ ಅಥವಾ ಸಂಪ್ರದಾಯಗಳ ಒಂದು ಸ್ಪಷ್ಟ ವಿವರಣೆಯಾಗಿದೆ. ಇನ್ನು ಒಂದೊಂದೇ ವೇದಗಳ ಬಗ್ಗೆ ನೋಡ್ತಾ ಹೋದ್ರೆ ಯಾವ ವೇದ ಯಾವುದಾದ್ರ ಮೇಲೆ ಬೆಳಕು ಚೆಲ್ತು ನೋಡಿದ್ರೆ ಋಗ್ವೇದ ಇದೆಯಲ್ಲ, ಋಗ್ವೇದ ಹೈಮ್ಸ್ ಅಥವಾ ಮಂತ್ರಗಳ ಬಗ್ಗೆ ಬೆಳಕು ಚೆಲ್ತು, ಮಂತ್ರಗಳ ಬಗ್ಗೆ ಹೇಳಲಾಯಿತು ಋಗ್ವೇದದಲ್ಲಿ. ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಅದರ ವಿಧಿ ವಿಧಾನಗಳ ಬಗ್ಗೆ ಹೇಳಲಾಯಿತು. ಯಜ್ಞ ಯಾಗಾದಿಗಳು ಮತ್ತು ಅದರ ವಿಧಿ ವಿಧಾನಗಳ ಬಗ್ಗೆ ಹೇಳಲಾಯಿತು. ಸಾಮವೇದದಲ್ಲಿ ಮ್ಯೂಸಿಕ್ ಬಗ್ಗೆ, ಸಂಗೀತದ ಬಗ್ಗೆ ಮಂತ್ರಗಳನ್ನು ಹೇಳಲಾಯಿತು, ಸಂಗೀತದ ಬಗ್ಗೆ ಹೇಳಲಾಯಿತು. ಇನ್ನು ಅಥರ್ವಣ ವೇದದಲ್ಲಿ ಸಂಪ್ರದಾಯಗಳ ವಿವರಣೆಯನ್ನು ಹೇಳಲಾಯಿತು. ಇನ್ನು ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಕೇಳಿದ್ರೆ ಋಗ್ವೇದ, ಕೊನೆಯ ವೇದ ಅಥರ್ವಣ ವೇದ. ಈ ಎಲ್ಲ ಅಂಶಗಳು ಗೊತ್ತಿರಲಿ.
ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ರಾಜವಂಶ ಯಾವುದು? ಸರಿಯಾದ ಉತ್ತರ ಶಾತವಾಹನರು. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಶಾತವಾಹನರು ಮೌರ್ಯರ ನಂತರ ಆಳಿದಂತಹ ಪ್ರಮುಖ ರಾಜವಂಶ, ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ. ಸೊ ಶಾತವಾಹನರ ರಾಜವಂಶದ ಸ್ಥಾಪಕ ಸಿಮುಕ. ಈ ರಾಜವಂಶದ ಸ್ಥಾಪಕ ಸಿಮುಕ. ಇವರ ರಾಜಧಾನಿ ಯಾವುದಾಗಿತ್ತು ಕೇಳಿದ್ರೆ ಪೈತಾನ್ ಅಥವಾ ಪ್ರತಿಷ್ಠಾನಪುರ. ಪ್ರತಿಷ್ಠಾನಪುರ ಇದು ಪ್ರಸ್ತುತ ಎಲ್ಲಿತ್ತು ಕೇಳಿದ್ರೆ ಪ್ರಸ್ತುತ ಮಹಾರಾಷ್ಟ್ರದಲ್ಲಿದ್ದು ಇತ್ತು. ಸೊ ಇದರ ಪ್ರಮುಖ ದೊರೆ ಯಾರು ಕೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿ ಈತ ಫೇಮಸ್ ಆಗಿರುವಂತಹ ಪ್ರಸಿದ್ಧ ದೊರೆ. ಇವನಿಗೆ ತ್ರೈ ಸಮುದ್ರ ತಯೋಪಿತ ವಾಹನ ಅನ್ನುವಂಥ ಬಿರುದಿತ್ತು. ತ್ರೈ ಸಮುದ್ರ ತುಯ ಪೀತವಾಹನ ಅಂದರೆ 3 ಸಮುದ್ರದ ನೀರನ್ನು ಕುಡಿದಿರುವಂತಹ ಕುದುರೆಯನ್ನು ಹೊಂದಿದವ ಅಂತ. ಅಂದರೆ ಈತ ಸುತ್ತ 3 ಸಮುದ್ರಗಳ ಒಂದು ಪ್ರದೇಶವನ್ನು ಈತ ಆಳ್ವಿಕೆ ಮಾಡ್ತಾ ಇದ್ದ. ಹಾಗಾಗಿ ಇವನಿಗೆ ತ್ರೈ ಸಮುದ್ರ ತುಯ ಪೀತವಾಹನ ಅನ್ನುವಂಥ ಬಿರುದಿತ್ತು ಗೌತಮಿ ಪುತ್ರ ಶಾತಕರ್ಣಿಗೆ. ಕಾಳಿದಾಸ ಮತ್ತು ಆರ್ಯಭಟ ಇವರು ಗುಪ್ತರ ಯಾವ ದೊರೆಯ ಆಸ್ಥಾನದಲ್ಲಿದ್ದರು? ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು. ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು ಚಂದ್ರಗುಪ್ತ ವಿಕ್ರಮಾದಿತ್ಯ. ಚಂದ್ರಗುಪ್ತ ವಿಕ್ರಮಾದಿತ್ಯ. ಪಾಲರು ಈ ಕೆಳಗಿನ ಯಾವ ಧರ್ಮವನ್ನ ತಮ್ಮ ಆಡಳಿತ ಕಾಲದಲ್ಲಿ ಸಂರಕ್ಷಣೆ ಮಾಡಿದ್ರು? ಸರಿಯಾದ ಉತ್ತರ ಬುದ್ಧ ಧರ್ಮವನ್ನ ಇವರು ಸಂರಕ್ಷಣೆ ಮಾಡ್ತಾರೆ, ಬೌದ್ಧ ಧರ್ಮವನ್ನ. ಪಾಲರು ಬಗ್ಗೆ ಹೇಳೋದಾದ್ರೆ, ಪಾಲರು ರಾಜವಂಶದ ಬಗ್ಗೆ ಹೇಳೋದಾದ್ರೆ, ಪಾಲರು ರಾಜವಂಶವನ್ನ ಸ್ಥಾಪನೆ ಮಾಡಿದ್ದು ಗೋಪಾಲ. ಈತ ಸ್ಥಾಪಕ. ಪಾಲರು ರಾಜವಂಶದ ಕೊನೆಯ ದೊರೆ ಯಾರು ನೋಡಿದ್ರೆ ಗೋವಿಂದ ಪಾಲ. ಲಾಸ್ಟ್ ಎಂಪರರ್. ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ 1ನೇ ಪುಲಿಕೇಶಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಾಲುಕ್ಯರು ಬಾದಾಮಿಯನ್ನ ರಾಜಧಾನಿಯನ್ನಾಗಿಟ್ಕೊಂಡು ಆಳ್ವಿಕೆ ಮಾಡ್ತಾರೆ. ಹಾಗಾಗಿ ಇವರಿಗೆ ಬಾದಾಮಿ ಚಾಲುಕ್ಯರು ಅಂತಲೇ ಹೆಸರಿದೆ. ಸೊ 1ನೇ ಪುಲಿಕೇಶಿ ಈ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇವರ ಕೊನೆಯ ದೊರೆ ಲಾಸ್ಟ್ ಎಂಪರರ್ ಯಾರು ಹೇಳಿದ್ರೆ 2ನೇ ಕೀರ್ತಿವರ್ಮ. ಮಣಿಮೇಖಲೈ ಎಂಬ ಕೃತಿಯನ್ನ ಬರೆದವರು ಯಾರು? ಸರಿಯಾದ ಉತ್ತರ ಚಟ್ಟನಾರ್. ಚಟ್ಟನಾರ್ ಅವರ ಪೂರ್ತಿ ಹೆಸರು ಕುಲವನಿಗನ್ ಸೀತಲೈ ಚಟ್ಟನಾರ್. ಕುಲವನಿಗಲ್ ಸೀತಲೈ ಚಟ್ಟನಾರ್. ಏನಿದು ಮಣಿಮೇಖಲೈ ಕೃತಿ ಅಂತ ಕೇಳಿದ್ರೆ, ಮಣಿಮೇಖಲೈ ಕೃತಿ ಇದು ತಮಿಳಿನ ಬೌದ್ಧ ಗ್ರಂಥವಾಗಿದೆ. ಅಂದರೆ ತಮಿಳು ಭಾಷೆಯಲ್ಲಿ ಬರೆದಿರುವಂತಹ ಒಂದು ಬೌದ್ಧ ಕೃತಿಯಾಗಿದೆ. ಪ್ರತಿಷ್ಠಾನ ಎಂಬ ಪ್ರಮುಖ ವ್ಯಾಪಾರ ಕೇಂದ್ರ ಯಾವ ನದಿಯ ದಡದ ಮೇಲಿತ್ತು? ಸರಿಯಾದ ಉತ್ತರ ಇದು ಗೋದಾವರಿ ನದಿಯ ದಡದ ಮೇಲಿತ್ತು ಪ್ರತಿಷ್ಠಾನ ಅನ್ನುವಂಥದ್ದು. ಗೋದಾವರಿ ಪ್ರಸ್ತುತ ಇದು ಎಲ್ಲಿದೆ ಕೇಳಿದ್ರೆ ಈ ಪ್ರತಿಷ್ಠಾನ ಪ್ರಸ್ತುತ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಇರುವಂಥದ್ದು. ಸೊ ಈ ಪ್ರತಿಷ್ಠಾನ ಇದೆಯಲ್ಲ ಇದು ಶಾತವಾಹನರ ರಾಜಧಾನಿ ಆಗಿತ್ತು. ಈ ಕೆಳಗಿನ ಯಾವ ತಮಿಳು ಸಾಹಿತ್ಯವನ್ನ ಲಘು ವೇದ ಅಂತೇಳಿ ಕರೀತಾ ಇದ್ರು? ಸರಿಯಾದ ಉತ್ತರ ಕುರಾಲ್. ಕುರಾಲ್ ಅನ್ನುವಂಥದ್ದು ಒಂದು ತಮಿಳು ಲಿಟ್ರೇಚರ್, ತಮಿಳು ಸಾಹಿತ್ಯ. ಈ ತಮಿಳು ಸಾಹಿತ್ಯವನ್ನ ಲಘು ವೇದ ಅಂತೇಳಿ ಕರೀತಾ ಇದ್ರು. ಅಂಗೋರ್ ವಾಟ್ ಹಿಂದೂ ದೇವಾಲಯ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಅಂಗೋರ್ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾ ದೇಶದಲ್ಲಿರುವಂಥದ್ದು. ಕಾಂಬೋಡಿಯಾ ದೇಶದಲ್ಲಿ ಇದನ್ನ ಕಟ್ಟಿಸಿದವರು 2ನೇ ಸೂರ್ಯವರ್ಮ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 2ನೇ ಸೂರ್ಯವರ್ಮ. ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಇದು ಅಂಗೋರ್ ವಾಟ್ನ ಹಿಂದೂ ದೇವಾಲಯ.
ಇದನ್ನ ಕಟ್ಟಿಸ್ತಾನೆ ಎರಡನೇ ಸೂರ್ಯವರ್ಮ. ಚೋಳದೊರೆ ರಾಜೇಂದ್ರನು ಈ ಕೆಳಗಿನ ಯಾವ ಬಿರುದನ್ನು ಹೊಂದಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಪಂಡಿತ ಚೋಳ ಅನ್ನುವಂಥ ಬಿರುದನ್ನು ಈತ ಹೊಂದಿರಲಿಲ್ಲ. ಉಳಿದವೆಲ್ಲ ಬಿರುದು ಈತನಿಗಿತ್ತು. ತ್ಯಾಗ ಸಮುದ್ರ ಎನ್ನುವಂಥ ಬಿರುದು ಹೊಂದಿರಲಿಲ್ಲ. ಗಂಗೈಕೊಂಡ, ಮುದಿಕೊಂಡ ಮತ್ತು ಪಂಡಿತ ಚೋಳ ಎನ್ನುವಂಥ ಬಿರುದಿತ್ತು. ತ್ಯಾಗ ಸಮುದ್ರ ಎನ್ನುವಂಥ ಬಿರುದು ಇರಲಿಲ್ಲ. ಸೇನರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸಮಂತ ಸೇನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಮಂತ ಸೇನ. ತ್ರಿಭುವನ ನಾರಾಯಣ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಪರಮ ರಾಜಭೋಜ. ಪರಮ ರಾಜಭೋಜ ಇದನ್ನಲ್ಲ, ಈತ ತ್ರಿಭುವನ ಎನ್ನುವಂಥ ದೇವಾಲಯವನ್ನು ಕಟ್ಟಿಸ್ತಾನೆ. ತ್ರಿಭುವನ ದೇವಾಲಯವನ್ನು ಕಟ್ಟಿಸ್ತಾನೆ. ರಾಜಭೋಜನು ಹೊರಡಿಸಿದ ಶಾಸನ ಯಾವುದು? ಸರಿಯಾದ ಉತ್ತರ ಧಾರ್ ಶಾಸನ. ಧಾರ್ ಶಾಸನವನ್ನು ರಾಜಭೋಜ ಹೊರಡಿಸ್ತಾನೆ. ಭಾರತದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದ ಮೊದಲ ದೊರೆ ಯಾರು? ಸರಿಯಾದ ಉತ್ತರ ಮೂರನೇ ಪೃಥ್ವಿರಾಜ. ಈತ ಮಹಮ್ಮದ್ ಗೋರಿಯನ್ನ 1191ರ ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸ್ತಾನೆ. ಮೊದಲ ತರೈನ್ ಯುದ್ಧದಲ್ಲಿ, ತರೈನ್ ವಾರಲ್ಲಿ ಸೋಲಿಸ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ 1192ರಲ್ಲಿ ನಡೆದಂತಹ ಎರಡನೇ ತರೈನ್ ಯುದ್ಧದಲ್ಲಿ ವಯಸ್ಸ ವರ್ಷ ಆಗುತ್ತೆ. ಸೊ ಮೂರನೇ ಪೃಥ್ವಿರಾಜನ್ನ ಮಹಮ್ಮದ್ ಗೋರಿ ಸೋಲಿಸ್ತಾನೆ. ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಚಂದೇಲ ಅರಸರು. ಚಂದೇಲರ ಅರಸ ಡಂಗ ಎನ್ನುವಂಥ ದೊರೆ ಖಜುರಾಹೋ ದೇವಾಲಯವನ್ನು ಕಟ್ಟಿಸ್ತಾನೆ ಮತ್ತು ಇದರ ಅಭಿವೃದ್ಧಿಯನ್ನ ಚಂದೇಲ ಅರಸರೇ ಮಾಡ್ತಾರೆ. ಬೇರೆ ಬೇರೆ ದೇವಾಲಯ ಸಂಕೀರ್ಣವನ್ನು ಇವರೇ ನಿರ್ಮಾಣ ಮಾಡೋದು. ಪ್ರಾಚೀನ ಸಂಸ್ಕೃತಿ ಕವಿ ಮತ್ತು ನಾಟಕಕಾರ ರಾಜಶೇಖರ ಯಾರ ಆಸ್ಥಾನದಲ್ಲಿದ್ದ? ಸರಿಯಾದ ಉತ್ತರ 1ನೇ ಮಹೇಂದ್ರ ಪಾಲನ ಆಸ್ಥಾನದಲ್ಲಿರ್ತಾನಿದ್ದ. 1ನೇ ಮಹೇಂದ್ರ ಪಾಲ. ಈತ ಕವಿ ಮೀಮಾಂಸ ಅಥವಾ ಕಾವ್ಯ ಮೀಮಾಂಸೆ ಮತ್ತು ಕರ್ಪೂರ ಮಂಜರಿ ಎನ್ನುವಂಥ ಪ್ರಸಿದ್ಧ ಕೃತಿಗಳನ್ನು ಬರೆದ. ಕರ್ಪೂರ ಮಂಜರಿ ಎನ್ನುವಂತಹ ಪ್ರಸಿದ್ಧ ಕೃತಿಗಳನ್ನು ಬರೆದಿರ್ತಾನೆ. ಗುಪ್ತರ ಆಡಳಿತ ಅವಧಿಯಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು? ಸರಿಯಾದ ಉತ್ತರ ಕನೌಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರ್ಷನ ಕಾಲಾವಧಿಯ ಇತಿಹಾಸವನ್ನು ದಾಖಲಿಸುವ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಕಲ್ಹಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಮಹಿಳೆಯರು ಪುರುಷರ ಸಮಾನ ಅವಕಾಶವನ್ನು ಹೊಂದಿದ್ದರು? ಸರಿಯಾದ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರು ಪುರುಷರ ಸಮಾನ ಅವಕಾಶವನ್ನು, ಸಮಾನ ಸ್ಥಾನಮಾನವನ್ನು ಹೊಂದಿದ್ರು. ಈ ಕೆಳಗಿನ ಯಾವ ನಾಟಕವನ್ನ ಕಾಳಿದಾಸ ಬರೀಲಿಲ್ಲ? ಸರಿಯಾದ ಉತ್ತರ ಜಾನಕಿ ಹರಣ. ಜಾನಕಿ ಹರಣವನ್ನು ಕಾಳಿದಾಸ ಬರಲಿಲ್ಲ. ಕಾಳಿದಾಸ ಬರೆದಿದ್ದು ಅಭಿಜ್ಞಾನ ಶಾಕುಂತಲ, ಕುಮಾರ ಸಂಭವ, ಮಾಲವಿಕಾಗ್ನಿ ಮಿತ್ರ, ಅದರ ಜೊತೆಗೆ ಋತು ಸಂಹಾರ. ನೋಟ್ ಮಾಡ್ಕೊಳ್ಳಿ, ಋತು ಸಂಹಾರ, ಮೇಘದೂತ, ರಘುವಂಶ, ವಿಕ್ರಮೋರ್ವಶೀಯ. ಇವಿಷ್ಟನ್ನ ಬರೆದಿದೆ ಯಾರು ಕೇಳಿದ್ರೆ ಕಾಳಿದಾಸ. ನೋಟ್ ಮಾಡ್ಕೊಳ್ಳಿ, ಅಭಿಜ್ಞಾನ ಶಾಕುಂತಲ, ಮಾಲವಿಕಾಗ್ನಿ ಮಿತ್ರ, ಕುಮಾರ ಸಂಭವ, ಋತು ಸಂಹಾರ, ಮೇಘದೂತ, ರಘುವಂಶ ಮತ್ತು ವಿಕ್ರಮೋರ್ವಶೀಯ. ಗುಪ್ತರ ಕಾಲದ ಆಸ್ಥಾನ ಭಾಷೆ ಯಾವುದಾಗಿತ್ತು? ಸರಿಯಾದ ಉತ್ತರ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಆಸ್ಥಾನ ರಾಜಕೀಯ ಭಾಷೆಯಾಗಿತ್ತು, ಆಡಳಿತ ಭಾಷೆಯಾಗಿತ್ತು. ಸೊ ಗುಪ್ತರ ಬಗ್ಗೆ ಹೇಳೋದಾದ್ರೆ ಗುಪ್ತರ ವಂಶದ ಸ್ಥಾಪಕ ಶ್ರೀಗುಪ್ತ. ಈ ವಂಶದ ಸ್ಥಾಪಕ. ಕೊನೆಯ ದೊರೆ ವಿಷ್ಣುಗುಪ್ತ. ಲಾಸ್ಟ್ ಎಂಪರರ್, ಕೊನೆಯ ದೊರೆ. ಹಾಗೇನೆ ಗುಪ್ತರ ಕಾಲದ ಪ್ರಸಿದ್ಧ ದೊರೆ ಸಮುದ್ರಗುಪ್ತ.
ಸಮುದ್ರಗುಪ್ತ ಪ್ರಸಿದ್ಧ ಅರಸ. ಸಮುದ್ರಗುಪ್ತನ ಬಗ್ಗೆ ಹೇಳೋದಾದ್ರೆ ಈತನಿಗೆ ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾ ಇದ್ರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇಂಡಿಯನ್ ನೆಪೋಲಿಯನ್, ಭಾರತದ ನೆಪೋಲಿಯನ್ ಅಂತೇಳಿ ಯಾರನ್ನ ಕರಿತಾ ಇದ್ರು ಕೇಳಿದ್ರೆ ಸಮುದ್ರಗುಪ್ತನ ಕರಿತಾ ಇದ್ರು. ಈ ಮತ್ತು ಇನ್ನೊಂದು ಪ್ರಮುಖ ಅಂಶ ಇದೆ ಗುಪ್ತರ ಕಾಲದ್ದು, ಏನು ಕೇಳಿದ್ರೆ ನಲಂದ ಯೂನಿವರ್ಸಿಟಿಯನ್ನು ಕಟ್ಟಿಸಿದ್ದು ಅಂತ. ನಲಂದ ವಿಶ್ವವಿದ್ಯಾಲಯ ಕಟ್ಟಿಸಿದವರು ಯಾರು ಅಂತ ತುಂಬ ಫೇಮಸ್. ಯಾರು ಕೇಳಿದ್ರೆ ಕುಮಾರಗುಪ್ತ, ಗುಪ್ತರ ಪ್ರಸಿದ್ಧ ದೊರೆ ಕುಮಾರಗುಪ್ತ ನಲಂದ ಯೂನಿವರ್ಸಿಟಿಯನ್ನು ಕಟ್ತಾನೆ. ಇವೆಲ್ಲ ಅಂಶಗಳು ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾರನ್ನು ಪ್ರಾಚೀನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ? ಸರಿಯಾದ ಉತ್ತರ ಸಮುದ್ರಗುಪ್ತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಗಲೇ ಹೇಳಿದ್ವಿ, ಸಮುದ್ರಗುಪ್ತ. ಈ ಕೆಳಗಿನ ಯಾವ ಬೌದ್ಧ ಪುಸ್ತಕವು ಅಶೋಕನ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ, ಬೆಳಕನ್ನ ಚೆಲ್ಲುತ್ತೆ? ಸರಿಯಾದ ಉತ್ತರ ಮಹಾವಂಶ. ಇದನ್ನು ಬರೆದಿದ್ದು ಮಹಾನಾಮ. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಡೈಮಕಸ್ ಎಂಬ ವಿದೇಶಿ ಪ್ರವಾಸಿಗ ಬಂದಿದ್ದ? ಸರಿಯಾದ ಉತ್ತರ ಬಿಂದುಸಾರನ ಆಸ್ಥಾನಕ್ಕೆ. ಸೊ ಬಿಂದುಸಾರನ ಆಸ್ಥಾನಕ್ಕೆ ಡೈಮಕಸ್ ಬಂದಿರ್ತಾನೆ. ಸೊ ಬಿಂದುಸಾರ ಇದನ್ನಲ್ಲ, ಈತ ಚಂದ್ರಗುಪ್ತ ಮೌರ್ಯನ ಮಗ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. ಈ ಅಂಶ ಗೊತ್ತಿರಲಿ. ಇನ್ನು ಈ ಡೈಮಕಸ್ ಇದನ್ನಲ್ಲ, ಈತನ ಕಳಿಸೋದು ಸೈರಿಯನ್ ರಾಜ. ಸೈರಿಯನ್ ದೊರೆ ಈ ರಾಯಭಾರಿಯನ್ನು ಕಳಿಸ್ತಾನೆ, ಡೈಮಕಸ್ ಎನ್ನುವಂಥ ರಾಯಭಾರಿಯನ್ನು ಕಳಿಸ್ತಾನೆ. ಈ ಡೈಮಕಸ್ ಯಾರ ನಂತರ, ಯಾರ ಬದಲಾಗಿ ಬರ್ತಾನೆ ಕೇಳಿದ್ರೆ ಮೆಗಸ್ತನಿಸನ ನಂತರ. ಮೆಗಸ್ತನಿಸನ ನಂತರ ಆತನಿಗೆ ಚೇಂಜರ್ ಆಗಿ, ಆತನಿಗೆ ಬದಲಾಗಿ ಬಿಂದುಸಾರನ ಆಸ್ಥಾನಕ್ಕೆ ಬರುವಂಥದ್ದು. ಚಂದ್ರಗುಪ್ತನ ಮಗನ ಹೆಸರೇನು? ಆಗಲೇ ಹೇಳಿದಾಗೆ ಚಂದ್ರಗುಪ್ತನ ಮಗನ ಹೆಸರು ಬಿಂದುಸಾರ. ಈ ಬಿಂದುಸಾರ 297ರಿಂದ ಕ್ರಿಸ್ತಪೂರ್ವ 297ರಿಂದ ಕ್ರಿಸ್ತಪೂರ್ವ 273ರವರೆಗೆ ಆಳ್ವಿಕೆ ಮಾಡಿರ್ತಾನೆ. ಮೊದಲ ಬೌದ್ಧ ಕೌನ್ಸಿಲ್ ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಮಹಾಕಶ್ಯಪ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ತುಂಬ ಪರೀಕ್ಷೆಗಳಲ್ಲಿ ಈ ಬೌದ್ಧ ಕೌನ್ಸಿಲ್ಗಳ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಸೊ 1, 2, 3, 4 ಪ್ರಮುಖ ಬೌದ್ಧ ಸಮ್ಮೇಳನಗಳು ನಡೀತವೆ. ಬೌದ್ಧ ಸಮ್ಮೇಳನಗಳು. ಸೊ ಇವತ್ತು ನಾವು ಅದನ್ನು ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಐಡಿಯಾವನ್ನು ಕೊಡ್ತೀನಿ ನಾನು ನಿಮಗೆ. ಸೊ ಎಲ್ಲೆಲ್ಲಿ ನಡೆಯುತ್ತೆ ಕೇಳಿದ್ರೆ RVPK ಎನ್ನುವಂಥ ಸ್ಥಳದಲ್ಲಿ ನಡೆಯುತ್ತೆ. ಯಾರ್ಯಾರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಕೇಳಿದ್ರೆ AKAK. ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಒಂದೊಂದಾಗಿ ನೋಡೋಣ. ಮೊದಲ ಬೌದ್ಧ ಮಹಾಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಅಜಾತಶತ್ರು. ಎರಡನೇದು ವೈಶಾಲಿಯಲ್ಲಿ ನಡೆಯುತ್ತೆ. ಎರಡನೇ ಬೌದ್ಧ ಮಹಾಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ. ಅದನ್ನು ನಡೆಸಿದಂಥ ದೊರೆ ಕಾಲಾಶೋಕ. ನೋಡಿ, RA ಆಯಿತು. ಮೂರನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಪಾಟಲಿಪುತ್ರ. ಸೊ ಇದನ್ನು ನಡೆಸಿದವರು ಯಾರು ಕೇಳಿದ್ರೆ, ದೊರೆ ಯಾರು ಕೇಳಿದ್ರೆ ಅಶೋಕ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ, ಅಶೋಕ. ಇನ್ನು ಕೊನೆಯ ಮತ್ತು 4ನೆಯ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಕಾಶ್ಮೀರದಲ್ಲಿ ನಡೀತು. ಇದನ್ನ ನಡೆಸ್ಕೊಟ್ಟವ್ರು ಯಾರು ಕೇಳಿದ್ರೆ ಕನಿಷ್ಕ. ನೋಡಿ ಸ್ನೇಹಿತರೆ, ಈ RVPK ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕಾಶ್ಮೀರ. AKAK ಅಜಾತಶತ್ರು, ಕಾಲಾಶೋಕ, ಅಶೋಕ, ಕನಿಷ್ಕ. ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. 4 ಬೌದ್ಧ ಸಮ್ಮೇಳನಗಳ ಬಗ್ಗೆ ಈಸಿಯಾಗಿ ಯಾವುದೇ ಪ್ರಶ್ನೆಯನ್ನು ಕೂಡ ಆನ್ಸರ್ ಮಾಡಬಹುದು. ಈ ಕೆಳಗಿನ ಯಾವ ಪ್ರಾಣಿಯ ಪರಿಚಯ ಸಿಂಧು ನಾಗರಿಕತೆಯ ಜನರಿಗೆ ಇರಲಿಲ್ಲ? ಸರಿಯಾದ ಉತ್ತರ ಸಿಂಹ. ನೋಡಿ, ಸಿಂಹದ ಬಗ್ಗೆ ಸಿಂಧು ನಾಗರಿಕತೆಯಲ್ಲಿ ಯಾವುದೇ ಕುರುಹುಗಳು ಕಾಣಿಸಲಿಲ್ಲ. ಗೋದಾವರಿ ನದಿಯ ತೀರದಲ್ಲಿದ್ದ ಮಹಾಜನಪದದ ಹೆಸರೇನು? ಸರಿಯಾದ ಉತ್ತರ ಅಸ್ಸಾಕ. ಆಪ್ಷನ್ ಸಿ ಇಸ್ ದ ರೈಟ್. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಅಲೆಕ್ಸಾಂಡರ್ನನ್ನು ಸೋಲಿಸಿದ ಭಾರತೀಯ ರಾಜನ ಹೆಸರೇನು? ಆಪ್ಷನ್ಸ್ ಈ ರೀತಿ ಇದೆ: ಅಂಬಿ, ಪೋರಸ್, ಚಂದ್ರಗುಪ್ತ, ಮಹಾಪದ್ಮನಂದ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.